ಮಕ್ಕಳಿಗೆ ಸೌತೆಕಾಯಿ ದೋಸೆ ಅಂದರೆ ತುಂಬ ಇಷ್ಟ. ಈ ಬೇಸಿಗೆ ರಜದಲ್ಲಿ ಬಂದರೆ ಸ್ವಲ್ಪ ಒಂದು ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಇದು ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ. ನಂತರ ಇದನ್ನು ತರಕಾರಿ ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಪಾತ್ರೆಯಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ. ಇದನ್ನು ರವಾನ ತೋರಿಸ್ತದನ್ನೆಲ್ಲ ಇದು 10 ರಿಂದ 5 ನಿಮಿಷ ನೀರಲ್ಲಿ ನೆನೆಸಿಟ್ರೆ ಅದು ರೆಡಿ ಆಗುತ್ತೆ. ಇದು ತುರಿದಿಟ್ಟಂಥ ಸೌತೆಕಾಯಿ ಮಿಕ್ಸಿಗೆ ಹಾಕಿ ಸಣ್ಣಕ್ಕೆ ರುಬ್ಬಿಕೊಂಡು ಎಲ್ಲ ಪದಾರ್ಥವನ್ನು ಮಿಕ್ಸಿಯಲ್ಲೇ ಹಾಕಿ. ಈ ಮಕ್ಕಳಿಗೋಸ್ಕರ ಇದು ಮಾಡ್ತಾ ಇರೋದು. ಮಕ್ಕಳು ಕರಿಬೇವು ಎತ್ತಿಡೋದು, ಕೊತ್ತಂಬರಿ ಎತ್ತಿಡೋದು ಮಾಡ್ತಾರಲ್ಲ, ಅದಕ್ಕೆ ಸಣ್ಣಕ್ಕೆ ರುಬ್ಬಿಕೊಳ್ಳಿ ಗಂಧವಾಗಿ. ಒಂದು ಹನಿ ನೀರು ಮಿಕ್ಸ್ ಮಾಡಿ ಆನಂತರ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಸಣ್ಣವಾಗಿ ಗಂಧದ ಟೈಪಿನಲ್ಲಿ. ಆನಂತರ ರುಬ್ಬಿಕೊಂಡಾದಮೇಲೆ ಹಿಟ್ಟು ರೆಡಿಯಾಗಿರುತ್ತೆ ಮಿಕ್ಸಿಗೆ ಹಾಕಿರೋದು. ಆ ಹಿಟ್ಟನ್ನು ಹಂಚಲ್ಲಿ ಚೆನ್ನಾಗಿ ಕಾಯಿಸಿ ದೋಸೆ ರೆಡಿಯಾಗಲು ಸಿದ್ಧವಾಗಿದೆ. ಒಂದು ಟ್ರಯಲ್ ದೋಸೆ ಹಾಕಿದ್ದೇವೆ. ಆಮೇಲೆ ಹೊತ್ತು ತಳ ಹಿಡಿತು ಅಂದರೆ ಚೆನ್ನಾಗಿ ಒಂದು ಅರ್ಬಿ ತಗೊಂಡು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ತಿಕ್ಕಬೇಕು. ನೋಡಿ, ದೋಸೆ ಹಾಕಿದನೀಗ ಎಷ್ಟು ಸೂಪರಾಗಿ ಬಂದಿದೆ ಸ್ನೇಹಿತರೆ. ಹಾಗೆ ತಿನ್ನಲು ಶುದ್ಧ ರುಚಿಕರವಾಗಿ ಸೌತೆಕಾಯಿ ದೋಸೆ ರೆಡಿಯಾಗಿದೆ ಮನೆಯಲ್ಲಿ. ಈಗ ಓನ್ಲಿ ಫಾರ್ ಬ್ಯಾಟಿಂಗ್ಗೆ ಎಣ್ಣೆ ಪದೇ ಹಂಚಲ್ಲಿ ತಿಕ್ಕಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ತಿಕ್ಕಬೇಕು. ನಮ್ಮ ಮಿಸಸ್ ಹಾಕ್ತಾವ್ರೆ ದೋಸೆನ, ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾವ್ರೆ, ನೀಟ್ನೆಸ್ಸಾಗಿ ಬಂತು ಅಲ್ವಾ. ಆ ಥರ ಮನೆಗೆ ಮಕ್ಕಳಿಗೆ ಈ ಥರ ಹೊರಗಿನ ಫುಡ್ ತಿನ್ನೋದು ಬಿಟ್ಟು ಈ ಥರ ಮನೆಯಲ್ಲಿ ಮಾಡಿಕೊಡಿ. ತಾಯಂದ್ರಿಗೆ ಹೇಳೋದಿದು. ಇದು ಚಟ್ನಿಗೆ ಹಾಕುವಂಥ ವಿಧಾನ. 4 ರಿಂದ 6 ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದನ್ನು ಸಹ ಚೆನ್ನಾಗಿ ರುಬ್ಬಿಕೊಂಡು 1 ಚಮಚ ಜೀರಿಗೆ ಹಾಕಿ